ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು ಹೋಗಿ ಹೆಚ್ಚು ಕಡಿಮೆ 21 ದಿನಗಳಾಗ್ತಾ ಬಂತು. 21 ದಿನಗಳಿಂದ ಆತನ ಪತ್ತೆಗಿಲ್ಲ. ಆದರೆ ವಾಪಸ್ ಬರೋ ಪ್ರಯತ್ನದಲ್ಲಿ ಕೂಡ ಪ್ರಜ್ವಲ್ ಇದ್ದಂತೆ ಕಾಣಿಸ್ತಾ ಇಲ್ಲ. ವಾರಕ್ಕೆ 2 ಬಾರಿ ಫ್ಲೈಟ್ ಟಿಕೆಟ್ ಬುಕಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿಕೊಳ್ಳೋ ಕಳ್ಳಾಟವನ್ನು ಆಡ್ತಾ ಇದ್ದಾನೆ. ಈತ SIT ಪ್ರಜ್ವಲ್ ರೇವಣ್ಣ ವಿರುದ್ಧದ ಎಲ್ಲ 4 ಪ್ರಕರಣದ ಪ್ರಾಥಮಿಕ ತನಿಖೆಯನ್ನು ಮುಗಿಸ್ಕೊಂಡಿದೆ. ಆದರೆ ಆರೋಪಿ ಸ್ಥಾನದಲ್ಲಿ ಇರತಕ್ಕಂಥ ವ್ಯಕ್ತಿ ಮಾತ್ರ ಪತ್ತೆಯಾಗಿಲ್ಲ. ಹೀಗಾಗಿ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗಿರುವ SIT ಇನ್ನು 10 ದಿನದ ಒಳಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದೆ. ಅಂದರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋದು. ಅದರಲ್ಲೂ ಮೊದಲು ದಾಖಲಾದ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತು ಅತ್ಯಾಚಾರ ಪ್ರಕರಣದ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದೆ. ಈ ರೀತಿಯಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ರೆ ಕೋರ್ಟ್ನ ಮೂಲಕ ವಾರೆಂಟ್ ಪಡೆದು ರೆಡ್ ಕಾರ್ನರ್ ನೋಟಿಸ್ ನೀಡೋದು SITಯ ಉದ್ದೇಶವಾಗಿದೆ. ಅಂದುಕೊಂಡಂತೆ ಆದರೆ ಎಲ್ಲವೂ ಕೂಡ SIT ಇನ್ನು 10 ದಿವಸದಲ್ಲಿ ಮಹತ್ವದ ಬೆಳವಣಿಗೆಗೆ ಮುಂದಾಗಲಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಅವ್ರು ಏನಾದರೂ ಒಂದು ಮಾಡಲೇಬೇಕಲ್ಲ. ಇಲ್ಲಿ ತನಕ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೂ ಮುನ್ನ ಆತನನ್ನು ಕರೆಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾಯಿತು, ಸಕ್ಸಸ್ ಆಗಲಿಲ್ಲ. ಸೊ ಹಾಗಾಗಿ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ಟು ಕೋರ್ಟಿಂದ ವಾರೆಂಟನ್ನು ಪಡ್ಕೊಂಡು ನಂತರ ಈಗ ಆತನನ್ನು ರೆಡ್ ಕಾರ್ನರ್ ನೋಟಿಸ್ ಮುಖಾಂತರ ಭಾರತಕ್ಕೆ ಕರೆಸುವಂತಹ ಪ್ರಯತ್ನ ಮಾಡ್ತಿದೆ. ಎಷ್ಟೋ ಕೇಸ್ಗಳಲ್ಲಿ ಆರೋಪಿನೇ ಸಿಗದೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರ್ತಕ್ಕಂಥ ಉದಾಹರಣೆಗಳು ತುಂಬ ಇದೆ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗತ್ತೆ ಅಂತ ಲೆಕ್ಕಾಚಾರ. 10 ದಿವಸದ ಒಳಗಡೆ ಆ ಥರ ಬಂದರೆ ಓಕೆ, ಬರಲಿಲ್ಲ ಅಂತಂದರೆ ಇಲ್ಲ. ಸೊ ಏನೇನು ಕೇಸ್ ಇದೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನೋಡ್ಬೋಣ. ಪ್ರಜ್ವಲ್ ಕೇಸ್ ಫೈಲ್ ನಂಬರ್ 1, ಇದು ಲೈಂಗಿಕ ದೌರ್ಜನ್ಯ ಕೇಸು. ಹೊಳೆನರಸೀಪುರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲಾಗಿರೋದು. ಇದರಲ್ಲಿ ಆರೋಪಿ ನಂಬರ್ 1 ರೇವಣ್ಣ, ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ ದೂರು ಕೊಟ್ಟಿರ್ತಕ್ಕಂಥದ್ದು ಮನೆ ಕೆಲಸದಾಕೆ. ಇದು ಕೇಸ್ ನಂಬರ್ 1. ಎರಡನೇದು ಅತ್ಯಾಚಾರ ಪ್ರಕರಣ. CID ಆಫೀಸ್ಗೆ ಡೈರೆಕ್ಟಾಗಿ ಬಂದು ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಇದರಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣ, ದೂರು ಕೊಟ್ಟಿರ್ತಕ್ಕಂಥದ್ದು ಪಂಚಾಯತ್ ಸದಸ್ಯೆ. ಏನು ಕೇಸ್ ಫೈಲ್ ನಂಬರ್ 3, ಇದು ಕೂಡ ಅತ್ಯಾಚಾರ ಪ್ರಕರಣ. ಇದು ಹೊಳೆನರಸೀಪುರ ಸ್ಟೇಷನ್ನಲ್ಲೇ ದಾಖಲಾಗಿರ್ತಕ್ಕಂಥದ್ದು. ಪ್ರಜ್ವಲ್ ವಿರುದ್ಧ ದಾಖಲಾಗಿರುವ ದೂರು. ಯಾರು ಕೊಟ್ಟಿರೋದು ದೂರು ಅಂದರೆ ಮನೆ ಕೆಲಸದಾಕೆ. ಇನ್ನು ಕೇಸ್ ಫೈಲ್ ನಂಬರ್ 4, ಇದು ಅತ್ಯಾಚಾರ ಪ್ರಕರಣ. ಇದು ಡೈರೆಕ್ಟಾಗಿ CIDಗೆ ಬಂದಿರತಕ್ಕಂಥದ್ದು. ಇದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಆರೋಪಿ ಆಗಿರ್ತಕ್ಕಂಥದ್ದು. ದೂರುದಾರಿ ಯಾರು ಅಂದರೆ KR ನಗರದ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥದ್ದು. 164 ಸ್ಟೇಟ್ಮೆಂಟ್ ಕೂಡ ಇದರಲ್ಲಿ ಈಗಾಗಲೇ ಆಗಿದೆ. ಇದೇ ಪ್ರಕರಣದಲ್ಲೇ ರೇವಣ್ಣ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ. ಇನ್ನು 3 ಅತ್ಯಾಚಾರ ಪ್ರಕರಣ ಮತ್ತು 1 ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಶೀಘ್ರವೇ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ತಯಾರಿ ನಡೆದಿದೆ. ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ. ಅದು ಇನ್ನು 10 ದಿವಸದಲ್ಲಾದರೂ ಕೂಡ ಆಶ್ಚರ್ಯ ಪಡೋ ಹಾಗಿಲ್ಲ. ಯಾಕೆಂದರೆ ನೇರವಾದ ಪ್ರಕರಣ ಆಗಿರೋದ್ರಿಂದ, ಆರೋಪಿಗಳು ಯಾರು ಅಂತ ಗೊತ್ತಿರೋದ್ರಿಂದ, ಈಗಾಗಲೇ ಸಂತ್ರಸ್ತೆಯರ ಸ್ಟೇಟ್ಮೆಂಟ್ ತಗೊಂಡಿರೋದ್ರಿಂದ ಇನ್ನು 10 ದಿವಸದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಸಬಹುದು. ಹಾಗಾದರೆ ದೋಷಾರೋಪ ಪಟ್ಟಿ ಸಲ್ಲಿಕೆಯ ಉದ್ದೇಶ ಏನು, SITಗೆ ಇದರಿಂದ ಏನು ಲಾಭ, ಪ್ರಜ್ವಲ್ಗೆ ಎದುರಾಗುವಂತಹ ಸಂಕಷ್ಟ ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ಒಂದೊಂದಾಗಿ. ದೋಷಾರೋಪಿ ಪಟ್ಟಿ ಸಲ್ಲಿಕೆಗೆ ಈ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಶೀಘ್ರವೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ SIT ಅವರು ತಯಾರಿ ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಅದರ ಮುಖಾಂತರ ಜಾಮೀನು ರಹಿತ ವಾರೆಂಟನ್ನು ಪಡೆಯೋದು. ಆತ ಅಲ್ಲಿ ಕೂತ್ಕೊಂಡು, ವಿದೇಶದಲ್ಲಿ ಕೂತ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ಅಥವಾ ಜಾಮೀನಿಗೆ ಅಪ್ಲೈ ಮಾಡ್ಕೊಳ್ಳೋ ಹಾಗೇ ಇಲ್ಲ. ಯಾಕೆಂದರೆ ಅತ್ಯಾಚಾರ ಕೇಸ್ ಆಗಿರೋದ್ರಿಂದ ನಾನ್ ಬೇಲಬಲ್ ಇದು. ಹಾಗಾಗಿ ಜಾಮೀನು ರಹಿತ ವಾರೆಂಟನ್ನು ಪಡ್ಕೊಳ್ಳೋದು. ಘೋಷಿತ ಆರೋಪಿ ಅಂತ ಕೋರ್ಟಿಂದ ಆದೇಶವನ್ನು ಮಾಡಿಸ್ಕೊಳ್ಳೋದು. ಅಂದರೆ ಈತನೇ ಘೋಷಿತ ಆರೋಪಿ ಅಂತ ಕೋರ್ಟ್ನಿಂದ ಅಧಿಕೃತವಾದ ಆದೇಶ ಮಾಡಿಸ್ಕೊಳ್ಳೋದು. ಆರೋಪಿಗೆ CBI ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ನೋಟಿಸನ್ನು ಕೊಡೋದು. ಫಸ್ಟು ಕೋರ್ಟಿಂದ ಈ ಥರ ಆರ್ಡರ್ ಮಾಡಿಸ್ಕೊಂಡು ಅದನ್ನು CBI ಕೊಟ್ಟು, CBIನಿಂದ ಇಂಟರ್ಪೋಲ್ ಕೊಟ್ಟು ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದು. ವಿದೇಶದಲ್ಲಿರುವ ಆರೋಪಿಯ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಆಗ ಆತ ವಿಧಿ ಇಲ್ಲದೆ ಬರಬೇಕಾಗುತ್ತೆ ದೇಶಕ್ಕೆ. ಯಾವ ದೇಶದಲ್ಲಿ ಅಡಗಿದ್ದಾನೆ ಅಲ್ಲಿಯೇ ಬಂಧನ ಮಾಡ್ಬೋದು. ಅದು ರೆಡ್ ಕಾರ್ನರ್ ನೋಟಿಸ್ನ ರೂಲ್ಸ್. ಅದು ಯಾವ ದೇಶದಲ್ಲಿ ಆತ ಇದ್ದರೂ ಕೂಡ ಆತನನ್ನು ಅಲ್ಲಿಯೇ ಬಂಧನ ಮಾಡ್ಬೋದು. ಈ ಹಿಂದೆ ಎಲ್ಲ ಬೇಕಾದಷ್ಟು ಕೇಸ್ಗಳಲ್ಲಿ, ಈಗ ಅಮೇರಿಕ ಒಸಾಮಾ ಬಿನ್ ಲ್ಯಾಡನ್ ವಿಚಾರದಲ್ಲಿ ಇದೇ ರೀತಿ ಮಾಡಿತ್ತು. ಹಾಗೆಯೇ ಭಾರತ ಕೂಡ ದಾವೂದ್ ಇಬ್ರಾಹಿಂ ವಿಚಾರದಲ್ಲಿ, ಬೇರೆ ಬೇರೆಯವ್ರ ವಿಚಾರದಲ್ಲಿ ಹೀಗೆ ಮಾಡಿತ್ತು. ಬಟ್ ಅವ್ರ ದೇಶ ಸಹಕರಿಸಿದ್ರೆ ಅರೆಸ್ಟ್ ಆಗ್ತಾರೆ. ಅವ್ರು ಬೇರೆ ದೇಶದವರು ಸಹಕರಿಸಲಿಲ್ಲ ಅಂತಂದರೆ ಕಷ್ಟ. ಆಲ್ಮೋಸ್ಟ್ ಈತ ಇರತಕ್ಕಂಥ ದೇಶಗಳಲ್ಲಿ ಆ ರೀತಿ ಅನುಕೂಲತೆಗಳಿದೆ ನಮ್ಮ ದೇಶಕ್ಕೆ.
ಇನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈಗಾಗಲೇ ಬೇಲ್ ಪಡ್ಕೊಂಡು ಹೊರಗೆ ಬಂದರೂ ಕೂಡ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗ್ತಾ ಇದೆ. ಕಿಡ್ನ್ಯಾಪ್ ಕೇಸ್ನಲ್ಲಿ ಬೇಲ್ ಪಡೆದಿದ್ದ ರೇವಣ್ಣಗೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿದೆ. ಇದೆಲ್ಲದರ ನಡುವೆ ಇವತ್ತು ಮುಖ್ಯ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಈಗಾಗಲೇ ಜಾಮೀನು ನೀಡದಂತೆ ಆಕ್ಷೇಪಣೆ ಸಲ್ಲಿಸಿರುವ SIT ರೇವಣ್ಣ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದೆ. ಆದರೆ SIT ಮನವಿಗೆ ಆಕ್ಷೇಪಣೆ ಎತ್ತಿರುವ ರೇವಣ್ಣ ಪರ ವಕೀಲರು ಇದೊಂದು ಜಾಮೀನು ಸಹಿತ ಪ್ರಕರಣ, ಇದರಲ್ಲಿ ನ್ಯಾಯಾಂಗ ಬಂಧನ ಸಮಂಜಸ ಅಲ್ಲ ಅಂತ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿರುವ ನ್ಯಾಯಾಲಯ ಮಧ್ಯಂತರ ಜಾಮೀನನ್ನು ಈಗಾಗಲೇ ಮಂಜೂರು ಮಾಡಿಬಿಟ್ಟಿದೆ. ಇವತ್ತು ಮುಖ್ಯ ಅರ್ಜಿಯನ್ನು ಕೈಗೆತ್ತಿಕೊಳ್ಳಲಿದ್ದು ರೇವಣ್ಣ ಜಾಮೀನು ಭವಿಷ್ಯ ಏನಾಗುತ್ತೆ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ. ಒಂದು ವೇಳೆ ಮತ್ತೆ ಕ್ಯಾನ್ಸಲ್ ಆಯಿತು ಅಂದರೆ ಮತ್ತೆ ಸರೆಂಡರ್ ಆಗಬೇಕಾಗುತ್ತೆ, ಅಥವಾ ಸರಿ ಕೊಟ್ಟಿರೋದು ಅಂತ ಆದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೊರಗಡೆ ಎಲ್ಲ ಓಡಾಡ್ಕೊಂಡಿರ್ಬೋದು.